ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಜೂನ್ 3ರಂದು ಅಧಿಕಾರ ಸ್ವೀಕರಿಸುತ್ತಿದ್ದಾರೆ ಅನ್ನೋ ಸುದ್ದಿ ಭಾರೀ ಸಂಚಲನ ಸೃಷ್ಟಿಸಿದೆ. ಆದರೆ ಡಿಕೆ ಶಿವಕುಮಾರ್ಗೆ ಸಿಎಂ ಕುರ್ಚಿ ಏರುತ್ತಿದ್ದಂತೆ ಬಹುದೊಡ್ಡ ಸವಾಲೊಂದು, ಅಥವಾ ಹೇಳಬೇಕು ಅಂದ್ರೆ ಒಂದು ಧರ್ಮ ಸಂಕಟ ಎದುರಾಗಿದೆ. ಹೌದು ಸ್ನೇಹಿತರೆ, ಸಿಎಂ ಆದ ತಕ್ಷಣ ಡಿಕೆಶಿ ಸಹಿ ಹಾಕಬೇಕಿರುವ ಆ ಮೊದಲ ಮೆಗಾ ಪ್ರಾಜೆಕ್ಟ್ ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ, ಅದರಲ್ಲೂ ವಿಶೇಷವಾಗಿ ರಾಹುಲ್ ಗಾಂಧಿಯವರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಬರೋಬ್ಬರಿ 17,000 ಕೋಟಿ ರೂಪಾಯಿ ವೆಚ್ಚದ ಬೆಂಗಳೂರಿನ ಟನಲ್ ರೋಡ್ ಪ್ರಾಜೆಕ್ಟ್ ಅನ್ನ ಸ್ವತಃ ರಾಹುಲ್ ಗಾಂಧಿಯವರು ಹಗಲಿರುಳು ಬೈಯುತ್ತಿರುವ ಆ ಅದಾನಿ ಗ್ರೂಪ್ಗೆ ನೀಡುವ ಅನಿವಾರ್ಯತೆ ಡಿಕೆಶಿಗೆ ಎದುರಾಗಿದೆ. ಹಾಗಾದ್ರೆ ಮೋದಿ ಅದಾನಿ ಬಾಯಿ ಅಂತ ಇದ್ದ ರಾಹುಲ್ ಗಾಂಧಿಗೆ ಡಿಕೆಶಿ ಕೈ ಕೊಡ್ತಾ ಇದ್ದಾರಾ? ಟನಲ್ ರೋಡ್ ಪ್ರಾಜೆಕ್ಟ್ ಟೆಂಡರ್ ಅದಾನಿ ಪಾಲಾಗಿದ್ದು ಹೇಗೆ? ಈ ಪ್ರಾಜೆಕ್ಟ್ಗೆ ಬಿಜೆಪಿಯ ಆರ್ ಅಶೋಕ್, ತೇಜಸ್ವಿ ಸೂರ್ಯ ಹಾಗೂ ಪರಿಸರವಾದಿಗಳು ವಿರೋಧ ವ್ಯಕ್ತಪಡಿಸ್ತಾ ಇರೋದ್ಯಾಕೆ? ಡಿಕೆಶಿ ಸಿಎಂ ಆದ ತಕ್ಷಣ ಎದುರಿಸ್ತಾ ಇರುವ ಆ ಬಿಗ್ ಟ್ರಬಲ್ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸಿಎಂ ಆದ ತಕ್ಷಣ ಡಿಕೆಶಿಗೆ ಅದಾನಿ ಟೆನ್ಷನ್, ಏನಾಗಲಿದೆ ಪ್ರಾಜೆಕ್ಟ್ ಕತೆ? ಸ್ನೇಹಿತರೆ, ರಾಹುಲ್ ಗಾಂಧಿಯವರು ಲೋಕಸಭಾ ಚುನಾವಣೆ ಹಾಗೂ ಬೇರೆಲ್ಲ ವೇದಿಕೆಗಳಲ್ಲಿ ಟಾರ್ಗೆಟ್ ಮಾಡ್ತಾ ಇರೋದು ಒಬ್ಬರನ್ನೇ, ಅದು ಅದಾನಿ. ದೇಶದ ಸಂಪತ್ತನ್ನೆಲ್ಲ ಮೋದಿ ಸರ್ಕಾರ ಅದಾನಿಗೆ ಮಾರಾಟ ಮಾಡ್ತಾ ಇದೆ. ಪ್ರಧಾನಿ ಮೋದಿ ಹಾಗೂ ಅದಾನಿ ಬಾಯಿ ಅಂತ ಅವರು ಹೋದಲ್ಲಿ ಬಂದಲ್ಲೆಲ್ಲ ನಿರಂತರವಾಗಿ ವಾಗ್ದಾಳಿ ನಡೆಸುತ್ತಲೇ ಬರ್ತಿದ್ದಾರೆ. ಇದು ಕಾಂಗ್ರೆಸ್ನ ಪ್ರಮುಖ ಅಸ್ತ್ರವಾಗಿದೆ. ಆದರೆ ಈಗ ಅದೇ ಕಾಂಗ್ರೆಸ್ ಸರ್ಕಾರವಿರುವ ಕರ್ನಾಟಕದಲ್ಲಿ ದೊಡ್ಡ ಬೆಳವಣಿಗೆ ನಡೀತಾ ಇದೆ. ಸಿಎಂ ಆಗ್ತಾ ಇರುವ ಡಿಕೆ ಶಿವಕುಮಾರ್ ಅವರ ಡ್ರೀಮ್ ಪ್ರಾಜೆಕ್ಟ್ ಬೆಂಗಳೂರು ಟನಲ್ ರೋಡ್ ಟೆಂಡರ್ ಅದಾನಿ ಎಂಟರ್ಪ್ರೈಸಸ್ ಪಾಲಾಗಿದೆ. ಹೌದು, ಬೆಂಗಳೂರಿನ ಹೆಬ್ಬಾಳದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ವರೆಗೆ ಟ್ರಾಫಿಕ್ ಕಂಟ್ರೋಲ್ ಮಾಡೋದಿಕ್ಕೆ 17 ಕಿಲೋಮೀಟರ್ ಉದ್ದದ ಸುರಂಗ ರಸ್ತೆ ನಿರ್ಮಿಸುವ ಕನಸನ್ನ ಡಿಕೆಶಿ ಕಂಡಿದ್ರು. ಅಂದಾಜು 17,698 ಕೋಟಿ ರೂಪಾಯಿ ವೆಚ್ಚದ ಈ ಪ್ರಾಜೆಕ್ಟ್ಗೆ ಗ್ಲೋಬಲ್ ಟೆಂಡರ್ ಕರೆಯಲಾಗಿತ್ತು. ಈ ಟೆಂಡರ್ನಲ್ಲಿ ಅತಿ ಕಡಿಮೆ ಬಿಡ್ ಮಾಡಿರುವ ಅದಾನಿ ಗ್ರೂಪ್ ಈಗ ಪ್ರಾಜೆಕ್ಟ್ ತನ್ನದಾಗಿಸಿಕೊಂಡಿದೆ. ಈಗಾಗಲೇ ಅವರು ಮಣ್ಣು ಪರೀಕ್ಷೆ ಕೂಡ ಶುರು ಮಾಡಿದ್ದಾರೆ. ಡಿಕೆಶಿಗೆ ಧರ್ಮ ಸಂಕಟ, ಅದಾನಿಯನ್ನು ಒಪ್ತಾರಾ ರಾಹುಲ್ ಗಾಂಧಿ? ಸ್ನೇಹಿತರೆ, ಸಮಸ್ಯೆ ಇರೋದೇ ಇಲ್ಲಿ. ಡಿಕೆಶಿ ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದಾಗ ಈ ಪ್ರಾಜೆಕ್ಟ್ ಅನ್ನ ರೆಡಿ ಮಾಡಿದ್ರು. ಈಗ ಸಿಎಂ ಆದ ತಕ್ಷಣ ಇದಕ್ಕೆ ಅವರು ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಕೊಡಬೇಕಿದೆ. ಆದರೆ ಅದಾನಿಗೆ ಈ ಪ್ರಾಜೆಕ್ಟ್ ಕೊಟ್ರೆ ವಿಪಕ್ಷ ಬಿಜೆಪಿಯವರು ರಾಹುಲ್ ಗಾಂಧಿ ದೆಹಲಿಯಲ್ಲಿ ಅದಾನಿಗೆ ಬೈತಾರೆ, ಇಲ್ಲಿ ಅವರದ್ದೇ ಸರ್ಕಾರ ಅದಾನಿಗೆ ಪ್ರಾಜೆಕ್ಟ್ ಕೊಡ್ತಾ ಇದೆ, ಇದೇನ್ ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತ ಕಾಂಗ್ರೆಸ್ ಅನ್ನ ಮೂದಲಿಸೋದು ಗ್ಯಾರಂಟಿ. ಒಂದು ವೇಳೆ ಡಿಕೆಶಿ ಈ ಪ್ರಾಜೆಕ್ಟ್ ರಿಜೆಕ್ಟ್ ಮಾಡಿದ್ರೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗೆಹರಿಸುವ ತಮ್ಮ ಡ್ರೀಮ್ ಪ್ರಾಜೆಕ್ಟ್ನಿಂದ ಅವರೇ ಹಿಂದೆ ಸರಿದಂತಾಗುತ್ತೆ. ಈ ಪ್ರಾಜೆಕ್ಟ್ ಜಾರಿಗೆ ಬಂದ್ರೆ ಡಿಕೆಶಿ ಅವರ ಹೆಸರು ಬೆಂಗಳೂರಿನ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಯಲಿದೆ. ಹೀಗಾಗಿ ಹೈಕಮಾಂಡ್ ಒಪ್ಪಿಗೆ ಪಡೆದು ಅದಾನಿಗೆ ಈ ಪ್ರಾಜೆಕ್ಟ್ ಕೊಡೋದು ಡಿಕೆಶಿಯ ಮೊದಲ ಅಗ್ನಿ ಪರೀಕ್ಷೆಯಾಗಿದೆ. ಆದರೆ ವಿಶ್ಲೇಷಕರ ಪ್ರಕಾರ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅದಾನಿ ಗ್ರೂಪ್ಗೆ 12,400 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಕೊಟ್ಟಿದೆ. ಕೇರಳದಲ್ಲೂ ವೆಳಿಂಜಂ ಪೋರ್ಟ್ ಪ್ರಾಜೆಕ್ಟ್ ಅದಾನಿ ಕೈಯಲ್ಲಿದೆ. ಹೀಗಾಗಿ ಹೈಕಮಾಂಡ್ ಕರ್ನಾಟಕದಲ್ಲೂ ಗ್ರೀನ್ ಸಿಗ್ನಲ್ ಕೊಡಬಹುದು ಎನ್ನಲಾಗ್ತಾ ಇದೆ. ಟನಲ್ ರೋಡ್ಗೆ ಬಿಜೆಪಿ ಪರಿಸರವಾದಿಗಳ ವಿರೋಧ, ಕಾರಣ ಏನು? ಇನ್ನು ಈ ಟನಲ್ ಪ್ರಾಜೆಕ್ಟ್ ಶುರುವಾಗುವ ಮೊದಲೇ ಭಾರಿ ವಿವಾದ ಸೃಷ್ಟಿಯಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಈ ಯೋಜನೆಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ತೇಜಸ್ವಿ ಸೂರ್ಯ ಅವರು ಇದನ್ನು ಶ್ರೀಮಂತರಿಗಾಗಿ ಶ್ರೀಮಂತರು ಕಟ್ಟುತ್ತಿರುವ ರಸ್ತೆ ಅಂತ ಟೀಕಿಸಿದ್ರೆ, ಆರ್ ಅಶೋಕ್ ಅವರು ಇದೊಂದು ವಿಐಪಿ ಲೈನ್, ಇದರಿಂದ ಸಾಮಾನ್ಯ ಜನರ ಟ್ರಾಫಿಕ್ ಸಮಸ್ಯೆ ಬಗೆಹರಿಯಲ್ಲ, ಇದರ ಬದಲು ಮೆಟ್ರೋ ವಿಸ್ತರಣೆ ಮಾಡಿ ಅಂತ ಆಗ್ರಹಿಸಿದ್ದಾರೆ. ಇತ್ತ ಪರಿಸರವಾದಿಗಳು ಕೂಡ ಕೆಂಗಣ್ಣು ಬೀರಿದ್ದಾರೆ. ಈ ಸುರಂಗ ರಸ್ತೆ ನಿರ್ಮಾಣಕ್ಕಾಗಿ ಲಾಲ್ಬಾಗ್, ಕೃಷ್ಣರಾವ್ ಪಾರ್ಕ್, ಸ್ಯಾಂಕಿ ಕೆರೆಯಂತ ಸಾರ್ವಜನಿಕ ಸ್ಥಳಗಳನ್ನು ಬಳಸಿಕೊಳ್ಳಲಾಗ್ತಾ ಇದೆ. ಇದರಿಂದ ಬೆಂಗಳೂರಿನ ಅಂತರ್ಜಲ ಹಾಳಾಗಿ ಪರಿಸರ ವ್ಯವಸ್ಥೆಗೆ ದೊಡ್ಡ ಪೆಟ್ಟು ಬೀಳಲಿದೆ ಅಂತ ಎಚ್ಚರಿಸಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಸಿಎಂ ಗಾದಿಗೇರುತ್ತಿರುವ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಅವರಿಗೆ ಮೊದಲ ಹೆಜ್ಜೆಯಲ್ಲೇ ಬಿಗ್ ಟ್ರಬಲ್ ಶುರುವಾಗಿದೆ. ಈ ಅದಾನಿ ಡೈಲಾಮಾವನ್ನು ಅವರು ಹೇಗೆ ಸಾಲ್ವ್ ಮಾಡ್ತಾರೆ, ದೆಹಲಿ ನಾಯಕರನ್ನ ಹೇಗೆ ಕನ್ವಿನ್ಸ್ ಮಾಡ್ತಾರೆ ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ದೆಹಲಿಯಲ್ಲಿ ಅದಾನಿಗೆ ಬೈಯುವ ಕಾಂಗ್ರೆಸ್ ರಾಜ್ಯದಲ್ಲಿ ಅವರಿಗೆ ಪ್ರಾಜೆಕ್ಟ್ ಕೊಡೋದು ಸರಿಯಾ? ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ 17,000 ಕೋಟಿಯ ಟನಲ್ ರಸ್ತೆ ಬೇಕಾ ಅಥವಾ ಮೆಟ್ರೋ ಸಾಕಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ.
ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ರಾಜ್ಯ ರಾಜಕಾರಣದ ಇಂಥ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.